ಸ್ಥಾನದಲ್ಲಿರುವಂಥ ಹಾಸನ ಕಿತ್ತಾಕ್ತೀನಿ ಅಂತಂದರೆ ಇದು ಯಾವ ನ್ಯಾಯ? ಏನು ಕೊಡಬೇಕಾಗಿತ್ತು? ಈ ಹಾಸನ ವಿವಿ ಇರಲೇಬೇಕು ಅನ್ನೋದು ನಮ್ಮೆಲ್ಲ ಆಸೆ. ಹಾಸನ ನಗರಸಭೆ ಇದೆಯಲ್ಲ, ಇವಾಗ ಮಹಾನಗರ ಪಾಲಿಕೆ ಆಗ್ತದೆ. ಇಲ್ಲಿ ಸುತ್ತಮುತ್ತಲು ಹಳ್ಳಿ ಸಕಲೇಶಪುರಕ್ಕೆ ಇಲ್ಲಿ 48 ಕಿಲೋಮೀಟ್ರು ಕೇಂದ್ರ ಸ್ಥಾನ ಹಾಸನ. ಈ ಕೇಂದ್ರ ಸ್ಥಾನದಲ್ಲಿರುವಂಥ ಹಾಸನ ವಿವಿನ ಇವರು ಕಿತ್ತಾಕ್ತೀನಿ ಅಂತಂದರೆ ಇದು ಯಾವ ನ್ಯಾಯ? ಏನು ಕೊಡಬೇಕಾಗಿತ್ತು? ಇವ್ರಿಗೆ ತಾಕತ್ತಿಲ್ಲದೆ ಕೊಡಬಾರ್ದು ಸರ್ಕಾರಗಳಿಗೆ. ಈ ಸರ್ಕಾರದಲ್ಲಿ ಕೂತಿರುವಂಥ ಹೆಬ್ಬೆಟ್ಟು ಅಧಿಕಾರಿಗಳು, ಸರ್ಕಾರದ ನಾವು ಸೇವಕರು ಅಂತ ಹೋಗಿದಾರಲ್ಲ, ನಮ್ಮ ಸೇವೆ ಮಾಡೋಂಥವ್ರು, ಇಂಥ ನಾಲಾಯಕು ಅನಾಗರಿಕ ನಾವು ಮಿನಿಸ್ಟ್ರುಗಳಿರ್ಬೋದು, ಯಾರಿರ್ಬೋದು, ನೀವು ಯಾವುದೇ ಇದನ್ನು ವಾಪಸ್ ತಗೋಬೇಕು ಅಂದ್ರೂ ಯೋಚನೆ ಮಾಡಿ ತಗೋಬೇಕು. ನೀವು ಮಾಡ್ತಾ ಇರೋದು ತುಂಬ ತಪ್ಪಿದೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿರೋ ವಿವಿನ ತೆಗಿತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರ ಇಲ್ಲಿ ಬರ್ತಾರಲ್ಲ, ಯಾರು ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಬರ್ತಾರೆ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ, ರಾಜ್ಯ ರೈತ ಸಂಘ ಮತ್ತು DYFI ಇರ್ಬೋದು, ಹಲವಾರು ಸಂಘಟನೆಗಳಿದೆ. ನಮ್ಮ ಸಂಘಟನೆ ಒಕ್ಕೂಟದಿಂದ ನಾವು ಅವ್ರನ್ನ ಇಲ್ಲಿ ಗೆರವು ಮಾಡ್ತೀವಿ. ನೀವು ಇವ್ರು ಯಾರನ್ನೂ ಒಳಗಡೆ ಬರೋಕ್ಕೆ ಬಿಡಲ್ಲ. ಈ ಹಾಸನ ವಿವಿ ಇರಲೇಬೇಕು ಅನ್ನೋದು ನಮ್ಮೆಲ್ಲ ಆಸೆ. ಯಾಕೆಂತಂದರೆ ಇಲ್ಲಿ ಬಡವ್ರ ಮಕ್ಕಳು ಓದ್ತಾ ಇರೋದು, ಯಾರು ದುಡ್ಡಿರೋರ ಮಕ್ಕಳು ಬಂದು ಓದ್ತಾ ಇಲ್ಲ. ನೀವು ಲಿಟ್ರೇಚರ್ ಜಾಸ್ತಿ ಬೇಕು ಅಂತ ಹೇಳ್ತಿರಲ್ವಾ, ಓದೋ ಮಕ್ಕಳು ಜನಸಂಖ್ಯೆ ಜಾಸ್ತಿ ಬೇಕು ಅಂತ ಹೇಳ್ತಿರಲ್ಲ, ಈ ಮಕ್ಕಳು ಬಡವ್ರ ಮಕ್ಕಳುಗಳು ನೀವು 5,000 ಕೊಟ್ಟರು ಹೋಗಿ ಕೆಲಸ ಮಾಡೋಂಥ ಮಕ್ಕಳುಗಳು ಇಲ್ಲಿ ಬಂದು ಓದ್ತಾ ಇರೋದು. ಇವರು ಓದ್ಬಿಟ್ರೆ ಇವ್ರಿಗೇನು ನೀವು ತಲೆ ಮೇಲೆ ಕಿರೀಟ ಕೊಡಲ್ಲ, ಅವ್ರಿಗೆ ನೀವು ಸಂಬಳನೂ ಕೊಡಲ್ಲ. ಅವರೆಲ್ಲೋ ಅತಿಥಿ ಉಪನ್ಯಾಸಕರು ಮತ್ತೊಂದು ತಗೋತೀರಿ, ಆದರೂ ಬಂದು ಕೆಲಸ ಮಾಡ್ತಾರೆ. ಯಾಕೆಂದರೆ ಹೊಟ್ಟೆಪಾಡು ಬಡಿಸ್ತಾನ ರೈತರ ಮಕ್ಕಳು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋದು, ಕೂಲಿ ಕಾರ್ಮಿಕರ ಮಕ್ಕಳು ಬಂದು ಇಲ್ಲಿ ಓದ್ತಾ ಇರೋದು. ಹಾಗಾಗಿ ಈ ವಿವಿನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರವುಗೊಳಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಸಂಘಟನೆಗಳ ಆಗ್ರಹ. ಆ ಒಂದು ರೀತಿ ಅದಾದರೆ ಹಾಸನದಲ್ಲಿ ಆಗ ಘಟನೆಗಳೇ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಈ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಸತೀಶ್ ಪಟೇಲ್. ಉದ್ದೇಶ ಕೂಡ ಏನು ಅಂದರೆ ಮಕ್ಕಳಿಗೆ ಒಳ್ಳೇದಾಗಬೇಕು. ಪ್ರತಿಯೊಂದು ಮಕ್ಕಳು ಕೂಡ ಇಲ್ಲಿ ದೊಡ್ಡ ದೊಡ್ಡ ಮಕ್ಕಳು, ದುಡ್ಡು ಕಾಸಿರೋಂಥ ಮಕ್ಕಳುಗಳು ಯಾರೂ ಬಂದಿಲ್ಲ, ಎಲ್ಲ ಬಡ ರೈತ ಮಕ್ಕಳುಗಳೇ ಬಂದಿರೋದು. ಆ ಮಕ್ಕಳು ನೋವುಗಳು ನಮಗೆ ನೋಡಿದಾಗ ನಮಗೆ ಅಷ್ಟು ನೋವಾಗುತ್ತೆ. ಅವ್ರ ಮಕ್ಕಳು ಒಬ್ಬೊಬ್ಬರು ಮಾತುಗಳು ನಮಗೆ ಮನ ಮುಟ್ಟುವಂಥ ಮಾತುಗಳಾಗಿದೆ. ಯಾಕಂದರೆ ಒಂದೊಂದು ಮಕ್ಕಳು ಅಷ್ಟು ದೂರದಿಂದ ಬಂದು ಇಲ್ಲಿ ಓದಕ್ಕಂತ ಬಂದಿದ್ದಾರೆ. ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಆ ಮಕ್ಕಳು ಪ್ರತಿಯೊಂದು ವಿಷಯದಲ್ಲೂ ಅವ್ರು ಏನು ಇವತ್ತು ಹೋರಾಟ ಮಾಡಿದಾರೋ ಆ ಹೋರಾಟ ಕೊನೆಯವರೆಗೂ ಅದು ಸಿಗುತ್ತಾ ಇಲ್ವೋ ಅಂತ ಅನ್ನೋದಕ್ಕಿಂತನೂ ಕೊನೆಯವರೆಗೂ ಅದು ಸಿಗಲೇಬೇಕು. ಅದಕ್ಕೆ ಪ್ರತಿಫಲ ಸಿಗಬೇಕು.